3 ದಿನದಿಂದ ಪ್ರಯತ್ನ ಪಡ್ತಿದ್ವಿ, ಪ್ರಯೋಗಗಳನ್ನು ಮಾಡೋಣ ಆದಷ್ಟು ಅಂತೇಳಿ. ಈ ದಿನ ಅದು ಕೂಡ ಬಂತು. ಅದಕ್ಕೋಸ್ಕರ ಕೆಲವೊಂದು ಪ್ರಯೋಗಗಳನ್ನು ನಾನು ಮುಂದೆ ಮಾಡಿ ತೋರಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, 3 ಬೀಕರಲ್ಲಿ ನೀರಿದೆ. ಈಗ ನಮ್ಮ ಹತ್ರ ನಿಂಬೆ ಹಣ್ಣುಗಳಿದ್ದಾವೆ ಸರ್. ಈ ನಿಂಬೆ ಹಣ್ಣುಗಳನ್ನು ಈ 3 ಬೀಕರಿಗೂ ಹಾಕ್ತೀನಿ ನಾನು. ಏನಾಗ್ತಾ ಇದೆ ಸರ್? ಅದು ತೇಲ್ತಾ ಇದೆ. ಇದಕ್ಕೊಂದು ಹಾಕೋಣ, ಇದಕ್ಕೊಂದು ಹಾಕೋಣ. ಕಾನ್ಸಂಟ್ರೇಷನ್ ಜಾಸ್ತಿ ಬಿಟ್ಟಿದೆ. ಆಕ್ಚುಲಿ ಈ ಮೊದಲನೇ ಬೀಕರಲ್ಲಿ ಇದು ನಿಂಬೆಹಣ್ಣು ಏನಾಗ್ತಾ ಇದೆ? ತೇಲ್ತಾ ಇದೆ. ಈ ಬೀಕರಲ್ಲಿ ಅದೇ ಒಂದು ನಿಂಬೆಹಣ್ಣು ಏನಾಗಿದೆ? ನಾನು ನಿಮ್ಮ ಮುಂದೆ ನೀರು ಹಾಕಿದ್ದೀನಿ, ಇದು ಮುಳುಗಿದೆ ಸರ್. ಸರ್ ಇದಕ್ಕೆ ಏನು ಕಾರಣ ಇರಬಹುದು? ಹಾಗಾದ್ರೆ ಇದು ಎಂತ ನೀರು ಇರ್ಬೋದು ಮೇಡಮ್? ಎರಡು ಒಂದೇ ತರ ಕಾಣಿಸ್ತಾ ಇದೆ. ಓಕೆ, ಇದು ಉಪ್ಪು ನೀರು ಸರ್. ಉಪ್ಪನ್ನ ಕರಗಿಸಿದ್ವಿ ಇದರಲ್ಲಿ, ಅದಕ್ಕೆ ಸಮ ಮುಂದಿದ್ದರಿಂದ ಈಗ ಹೌದಲ್ಲ ಸರ್? ಓಕೆ ಸರ್, ಇದರಲ್ಲಿ ಯಾಕೆ ತೇಲ್ತಾ ಇದೆ? ಈಗ ನಿಂಬೆ ಹಣ್ಣಿನ ಒಂದು ಡೆನ್ಸಿಟಿಗಿಂತ, ಡೆನ್ಸಿಟಿ ಅಂದ್ರೆ ಏನಾಗ್ಬೋದು ನಾವು? ಸಾಂದ್ರತೆ. ಈ ಸಾಂದ್ರತೆ ಏನಿದೆಯೋ, ಉಪ್ಪು ನೀರಿನ ಸಾಂದ್ರತೆ ಈ ನಿಂಬೆ ಹಣ್ಣಿನ ಸಾಂದ್ರತೆಗಿಂತ ಹೆಚ್ಚಾಗಿರೋದ್ರಿಂದ ಇದೇನಾಗ್ತಾ ಇದೆ? ತೇಲ್ತಾ ಇದೆ. ಎರಡನೇದ್ರಲ್ಲಿ ಏನಾಗಿದೆಯಪ್ಪ ಅಂದ್ರೆ ಡೆನ್ಸಿಟಿ ಏನಾಗಿದೆ? ಇಲ್ಲಿ ಈಕ್ವಲ್ ಆಗಿದೆ, ಹೌದಾ ಇಲ್ವಾ? ಇದರಲ್ಲಿ ಉಪ್ಪು ನೀರಿದೆ, ಆದ್ರೆ ಅದು ಎಂತದ್ದು ಸಾಂದ್ರತೆ ಡೆನ್ಸಿಟಿ ಮೀಡಿಯಂ ಆಗಿದೆ. ಸಂಪೂರ್ಣವಾಗಿ ಉಪ್ಪನ್ನ ಜಾಸ್ತಿ ಕಲಿಸಿದಾಗ ಪರ್ಯಾಪ್ತ ದ್ರಾವಣ, ಸಂತೃಪ್ತ ದ್ರಾವಣ, ಪರ್ಯಾಪ್ತ ಸಂತೃಪ್ತ ದ್ರಾವಣ, ಪರ್ಯಾಪ್ತ ದ್ರಾವಣ ಎರಡು. ಈ ಸಂತೃಪ್ತ ದ್ರಾವಣ ಇದಾಗಿರೋದ್ರಿಂದ ಇದರಲ್ಲಿ ತೇಲ್ತಾ ಇದೆ. ಇದು ಪರ್ಯಾಪ್ತ ದ್ರಾವಣ ಅಲ್ಲ, ಇದು ಇನ್ನೂ ಸ್ವಲ್ಪ ಉಪ್ಪನ್ನು ಕರಗಿಸುವ ಶಕ್ತಿ ಇದಕ್ಕೆ ಇದೆ. ಹಾಗಾಗ್ಬಿಟ್ಟು ಇದರ ಡೆನ್ಸಿಟಿ ಮತ್ತೆ ನಿಂಬೆ ಹಣ್ಣಿನ ಡೆನ್ಸಿಟಿ ಒಂದೇ ಮಾಡಿದ್ವಿ, ಈಕ್ವಲ್ ಮಾಡಿದ್ವಿ ನಾವು. ಹಾಗಾಗ್ಬಿಟ್ಟು ಇದು ಸಸ್ಪೆಂಡ್ ಆಗಿದೆ, ಮಧ್ಯದಲ್ಲಿದೆ. ಈಗ 3ನೇ ಬೀಕರಲ್ಲಿ ನಿಂಬೆಹಣ್ಣು ಮುಳುಗಿದೆ. ಯಾಕೆ? ಸಾಂದ್ರತೆ. ಇದು ಸಿಹಿ ನೀರು. ಸಿಹಿ ನೀರಿನ ಡೆನ್ಸಿಟಿ ಏನಾಗಿರುತ್ತೆ? ನಿಂಬೆ ಹಣ್ಣಿಗಿಂತನೂ ಕಡಿಮೆ ಇರುತ್ತೆ. ನಿಂಬೆ ಹಣ್ಣಿನ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದೇನಾಗಿದೆ? ಮುಳುಗಿದೆ. ಓಕೆ ಸರ್, ಇದನ್ನ ಒಂದು ಡೆನ್ಸಿಟಿಯನ್ನು ತೋರಿಸೋದಕ್ಕೋಸ್ಕರ ನಾವು ಬಳಸ್ಬೋದು. ಈ ಡೆನ್ಸಿಟಿ ಅಂದ್ರೆ ಏನು ಸರ್? ಒಂದು ವಸ್ತುವಿನ ಡೆನ್ಸಿಟಿ ಕಡಿಮೆ, ಒಂದು ವಸ್ತುವಿನ ಡೆನ್ಸಿಟಿ ಜಾಸ್ತಿ ಅಂತ ಹೆಂಗೆ ಹೇಳ್ತೀವಿ ನಾವು? 1 ಸೆಂಟಿಮೀಟರ್ ಜಾಗದಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಅಲ್ಲಿ ಇದೆಯಲ್ಲ ಸರ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹೌದು, ಒಂದು ಏಕಮಾನ ವಿಸ್ತೀರ್ಣ ಅಲ್ಲ, ಗಾತ್ರದಲ್ಲಿ ಎಷ್ಟು ಅಣುಗಳಿರ್ತವೆ, ಎಷ್ಟು ಅಣುಗಳು ಇದಾವೆ. ಫಾರ್ ಎಕ್ಸಾಂಪಲ್, ನಾವು ಹೈಡ್ರೋಜನ್ ಅನ್ನು ಹಾಕಿದ್ರೆ ಅದು ಅತ್ಯಂತ ಹಗುರವಾದ ಮೆಟೀರಿಯಲ್ ಆಗಿಬಿಡುತ್ತೆ. ಯಾಕಪ್ಪ ಅಂದ್ರೆ ಹೈಡ್ರೋಜನ್ ಅಲ್ಲಿ ಅದರ ಆಟಮ್ ಅನ್ನು ನಾವು ಗಮನಿಸಿದಾಗ ಹೈಡ್ರೋಜನ್ ಆಟಮ್ ಅಲ್ಲಿ ಒಂದು ಪ್ರೋಟಾನ್, ಒಂದು ನ್ಯೂಟ್ರಾನ್ ಅಂಡ್ ಒಂದು ಎಲೆಕ್ಟ್ರಾನ್ ಮಾತ್ರ ಇರ್ತವೆ. ಅದೇ ನಾವು ಬೇರೆ ವಸ್ತುಗಳನ್ನು ತಗೊಂಡಾಗ 40-50 ಪ್ರೋಟಾನ್ಸ್, 40-50 ಎಲೆಕ್ಟ್ರಾನ್ಸ್, 40-50 ಇದು ಎಲ್ಲ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ? ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಒಂದು ಸೂತ್ರವನ್ನು ಬಳಸ್ಕೊಂಡ್ಬಿಟ್ಟು
ಆರ್ಕಿಮಿಡೀಸ್ ಬಗ್ಗೆ ಆರ್ಕಿಮಿಡೀಸ್ನ ಪ್ರಮೇಯಗಳು ಇವೆಲ್ಲ ಇರ್ತಾವ. ಯುರೇಕ ಅಂತ ನೋಡೋವಾಗ ನಾವು ಅದ್ರ ಬಗ್ಗೆ ಏನಾರ ಐಡಿಯಾ ಇದೆಯಾ? ಕತೆ ಗೊತ್ತಿದೆಯಲ್ಲ ಸರ್ ಅದು? ಸರ್ ತನ್ನಷ್ಟೇ ಕಳೆದುಕೊಳ್ಳುವ ತೂಕದ ಗಾತ್ರದಷ್ಟು ನೀರನ್ನು ಹೊರಗೆ. ಅಲ್ಲಿ ಆ ಕಥೆಯಲ್ಲಿ ಏನಾಗಿರ್ತಪ್ಪ ಅಂದ್ರೆ, ಒಬ್ಬ ರಾಜ ಏನ್ ಮಾಡಿರ್ತಾನೆ, 1 kg ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ, 1 kg ಬಂಗಾರವನ್ನ ಒಬ್ಬ ಅಕ್ಕಸಾಲಿಗನಿಗೆ ಕೊಟ್ಟಿರ್ತಾನೆ. ಏನ್ ಮಾಡ್ಲಿಕ್ಕೋಸ್ಕರ ಒಂದು ಕಿರೀಟವನ್ನು ಮಾಡ್ರಿ ಅಂತ ಹೇಳಿ 1 kg ಬಂಗಾರವನ್ನು ಕೊಟ್ಟಿರ್ತಾನೆ. ಅವನು ಕಿರೀಟವನ್ನು ತಂದು ಕೊಡ್ತಾನೆ. ಅದನ್ನ ತೂಕ ಮಾಡಿದ್ರೆ ಕರೆಕ್ಟ್ ಆಗಿ 1 kg ಇರುತ್ತದೆ. ಆದ್ರೆ ರಾಜನಿಗೆ ಏನಾಗುತ್ತೆ, ಡೌಟ್ ಬರುತ್ತೆ. ಏನ್ ಡೌಟ್? ಈ ಬಂಗಾರದಲ್ಲಿ ಇವನೇನ್ ಮಾಡಿದಾನೆ, ಬಂಗಾರವನ್ನ ತಕೊಂಡು ಬೇರೆದನ್ನಾದ್ರೂ ಮಿಕ್ಸ್ ಮಾಡಿದ್ದಾನೆ. ಆಕ್ಚುಲಿ ಪ್ಯೂರೆಸ್ಟ್ ಬಂಗಾರದಲ್ಲಿ ಆಭರಣಗಳನ್ನು ಮಾಡಕ್ ಸಾಧ್ಯ ಇಲ್ಲ. ಬಹಳ ಮೃದುವಾಗಿರುತ್ತದೋ ಅದು ಬಹಳ ಬೇಗ ಮುರಿದು ಹೋಗುತ್ತೆ. ಅದಕ್ಕೆ ನಾವು ಬೇರೆ ಮೆಟೀರಿಯಲ್ಸ್ ಅನ್ನ ಮಿಕ್ಸ್ ಮಾಡ್ಲೇಬೇಕು. ಹಂಗೆ ನಾವು ಮಿಕ್ಸ್ ಮಾಡಿದ್ರೆ ಆ ತೂಕ ಏನಾಗಿತ್ತು, ಜಾಸ್ತಿ ಆಗಿ ಬಿಗಿತ್ತು. ಅವನು ಹೇಳ್ತಿದ್ದಾನೆ, ಮಹಾರಾಜ ನೀವೇನು ಬಂಗಾರ ಕೊಟ್ಟಿದ್ದೀರೋ ಅದನ್ನೇ ನಾನು ಇದರಲ್ಲಿ ಬಳಸಿರೋದು, ಬೇರೆ ಏನು ಬಳಸಿಲ್ಲ ಅಂತ ಅವನು ಹೇಳ್ತಿದ್ದಾನೆ. ಆದ್ರೆ ರಾಜನಿಗೆ ಡೌಟ್ ಆಗಿದೆ. ಈಗ ಅದನ್ನ ಹೇಗ್ ಗೊತ್ತಾಗ್ಬೇಕು, ಅದು ಬಂಗಾರ ಎಷ್ಟಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅದನ್ನ ಕರಗಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಕರಗಿಸಕ್ಕೆ ರಾಜನಿಗೆ ಏನಿಲ್ಲ, ಮನ್ಸಿರೋದಿಲ್ಲ. ಆ ಕಿರೀಟ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನಪ್ಪ ಅಂದ್ರೆ, ಒಂದು ಇದನ್ನ ಸಭೆಯನ್ನ ಕರೆದ್ಬಿಟ್ಟು ಇದನ್ನ ಯಾಕೆ ಕಂಡು ಹಿಡಿತೀರಾ ಅಂತ ಹೇಳಿ ಕಳಿಸಿರ್ತಾನೆ. ಇವನು ಆರ್ಕಿಮಿಡೀಸ್ ಆ ಟೈಮಲ್ಲಿ ಯೋಚನೆ, ಅದು ವಿಜ್ಞಾನಿಗಳು ಬಹಳ ಜನ ಇರ್ತಾರೆ, ತತ್ವಜ್ಞಾನಿಗಳು ಇರ್ತಾರೆ, ಬಹಳ ಜನ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಅವನಿಗೆ ಬಾತು ಹೊಳೆಯುತ್ತೆ. ಯಾವಾಗ ಹೊಳೆಯುತ್ತೆ? ಅವನ ಸ್ನಾನಕ್ಕೆ ಬಾತ್ ಟಬ್ ಅಲ್ಲಿ, ಈಗ ನಮ್ಮಲ್ಲೆಲ್ಲ ಸ್ನಾನ ಮಾಡ್ತೀವಲ್ಲ ಆ ಟೈಪ್ ಸ್ನಾನ ಮಾಡಲ್ಲ. ಬಹಳ ಕಡೆ ಏನಾಗುತ್ತೆ, ಇಂಡೋನೇಷಿಯಾ ಮಲೇಷಿಯಾ ಎಲ್ಲ ಬಾತ್ ಟಬ್ ಅಲ್ಲಿ ಹಿಡಿದಾಗ ನೀರು ಹೊರ ಚೆಲ್ಲುತ್ತೆ. ಅವಾಗ ಅವನಿಗೆ ಅದು ಫ್ಲಾಶ್ ಆಗುತ್ತೆ. ಅವನೇನ್ ಮಾಡ್ತಾನೆ, ಯುರೇಕಾ ಕಂಡಿಡಿದ್ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಹಂಗೆ ಓಡ್ಬಿಡ್ತಾನೆ. ಇದು ಕತೆ. ನಮಗೆ ಬಂದ್ಬಿಟ್ಟು ಏನ್ ಮಾಡ್ದ ಅವನು, ಹೆಂಗ್ ಕಂಡಿಡ್ದ? ನೀರನ್ನು ತುಂಬಿಸಿ ಆ ಕಿರೀಟವನ್ನ ಅದರಲ್ಲಿ ಮುಳುಗಿಸಿದ, ನೀರು ಹೊರಗಡೆ ಚೆಲ್ಲಿದ್ದನ್ನ ತೂಕ ಮಾಡ್ದ. ಸರಿಗ ಮೊದಲು 1 kg ಬಂಗಾರವನ್ನು ತೂಗ್ತಾನೆ. ಆ ಬಂಗಾರ ತೂಗಿ ಬಂಗಾರನ ಅದರಲ್ಲಿ ನೀರಲ್ಲಿ ಬಿಡ್ತಾನೆ. ಆ ನೀರು ಎಷ್ಟು ಹೊರ ಚೆಲ್ಲುತ್ತೋ ಅದೆಷ್ಟು ತೂಕವನ್ನು ಕಳೆದುಕೊಳ್ಳುತ್ತೋ ಆ ತೂಕನ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು ಸರ್. ಈಗ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ, ಫಸ್ಟ್ 1 kg ಬಂಗಾರ, ಸರಿ ಹೇಳಿದಾಗ 1 kg ಬಂಗಾರವನ್ನ ಅದರಲ್ಲಿ ಮುಳುಗಿಸ್ತಾನೆ. ಮುಳುಗಿಸಿದಾಗ ಅಂದ್ರೆ ತುದಿ ತನಕ ಇರುವಂತ ನೀರನ್ನ ಒಂದು ಬೀಕರ್ ತಗೊಂಡ್ಬಿಟ್ಟು, ಫುಲ್ ನೀರು ಇರುವಂತ ಬೀಕರ್ ತಗೊಂಡ್ಬಿಟ್ಟು ಅದರಲ್ಲಿ ಆ ಬಂಗಾರವನ್ನು ಮುಳುಗಿಸಿದಾಗ ಎಷ್ಟು ನೀರು ಹೊರ ಚೆಲ್ತೋ ಅದನ್ನ ಅವನ ಕಡೆ ಕಲೆಕ್ಟ್ ಮಾಡ್ಕೊತಾನೆ. ಆಮೇಲೆ ಆ ಕಿರೀಟವನ್ನ ಅದೇ ರೀತಿ ಬೀಕರಲ್ಲಿ ಫುಲ್ ನೀರು ತಗೊಂಡು ಕಿರೀಟವನ್ನ ಇಡ್ತಾರೆ. ಅದು ಪ್ಯೂರೆಸ್ಟ್ ಬಂಗಾರ ಆಗಿದ್ರೆ ಅಷ್ಟೇ ನೀರು ಹೊರಗೆ ಹಾಕ್ಬೇಕು. ಆದ್ರೆ ಹೊರಗೆ ಬರುವಂತ ನೀರಿನ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಯಾಕೆ? ಅದರಲ್ಲಿ ಹಗುರವಾದ ಮೆಟೀರಿಯಲ್ಗಳು ಮಿಕ್ಸ್ ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್ ಈಗ ಬೆಳ್ಳಿ ಇದೆ, ಬೆಳ್ಳಿ ಮತ್ತೆ ತಾಮ್ರ, ಕ್ಯಾಡ್ಮಿಯಂ ಅಂತ ಬರ್ತವೆ, ಅವೆಲ್ಲ ಮೆಟೀರಿಯಲ್ಗಳು ಬಂಗಾರಕ್ಕೆ ಮಿಕ್ಸ್ ಮಾಡ್ತಾರೆ. ಆದ್ರೆ ಅದರ ತೂಕ, ಅದರ ಒಂದು ಡೆನ್ಸಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಬಂಗಾರಕ್ಕಿಂತ. ಬಂಗಾರ ನೋಡ್ರಿ, ಬಹಳ ಕಡಿಮೆ ಪ್ರಮಾಣದ ಬಂಗಾರ ತಗೊಂಡ್ರೆ ಬಹಳ ತೂಕ ಜಾಸ್ತಿ ಇರುತ್ತೆ ಬಂಗಾರದ. ಯಾಕೆ? ಡೆನ್ಸಿಟಿ ಜಾಸ್ತಿ ಇರ್ತದೆ. ಈ ಡೆನ್ಸಿಟಿಯ ಆಧಾರದ ಮೇಲೆ ಅವನು ಏನ್ ಮಾಡ್ತಾನೆ, ಇದರಲ್ಲಿ ಇಷ್ಟೇ ಬಂಗಾರ ಇದೆ ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಹೇಳ್ತಾನೆ. ಅವಾಗ ಅವನು ಅಕ್ಕಸಾಲಿಗೆ ಕರೆಸ್ತಾರೆ, ಅವನು ಅದನ್ನ ಒಪ್ಕೊಂತಾನೆ. ಈ ಡೆನ್ಸಿಟಿ ಅನ್ನೋದು, ಡೆನ್ಸಿಟಿ ಮೂಲಕ ನಾವೇನ್ ಮಾಡ್ಬೋದು, ಇವೆಲ್ಲ ತೋರಿಸ್ಕೋಬಹುದು. ಓಕೆ ಸರ್. ಮತ್ತೆ ಡೆನ್ಸಿಟಿ ಬಗ್ಗೆ ಮತ್ತೇನಾದ್ರು